ಜೀವನ್ ಮರಣ ಹೋರಾಟ ನಡೆಸ್ತಾ ಇರುವ ಕೇರಳದ ಲಾರಿ ಡ್ರೈವರ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರೆ ಹೋಲ್ ಅಂಡ್ ಸೋಲ್ ಕರ್ನಾಟಕ ಸರ್ಕಾರ ಸೇರಿದಂತೆ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರೋದು ಅರ್ಜುನ ಬದುಕಿ ಬರಲಿ ಅಂತ ಹೇಳಿ. ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. ಆರ್ಮಿ ಎಂಟ್ರಿ ಆಗಿದೆ ಕಾರ್ಯಾಚರಣೆಗೆ, ರೆಸ್ಕ್ಯೂ ಕಾರ್ಯಾಚರಣೆಗೆ. ಆರ್ಮಿ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದಾರೆ. ಎರಡು ತಂಡದಲ್ಲಿ ಸುಮಾರು 50 ಜನ ಸೈನಿಕ ಸಿಬ್ಬಂದಿ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅರ್ಜುನ ಸೇರಿದಂತೆ ಆ ಗುಡ್ಡ ಕುಸಿದ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥ ಸುಮಾರು 3 ಜನರಿಗಾಗಿ ಶಿರೂರಿನಲ್ಲಿ 50 ಆರ್ಮಿ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಕಾರ್ಯಾಚರಣೆ ಆರಂಭ ಆಗಿಲ್ಲ. ಇನ್ನು ಬಂದು 3 ಗಂಟೆ ಕಳೆದರೂ ಕೂಡ ಕಾರ್ಯಾಚರಣೆ ಇನ್ನೂ ಆರಂಭ ಆಗಿಲ್ಲ. ಅಧಿಕಾರಿಗಳ ಆದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಒಂದೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್. ಅಧಿಕಾರಿಗಳು ಈ ಕ್ಷಣಕ್ಕೆ ಓಕೆ ಅಂತ ಹೇಳಿದರೆ, ಶುರು ಅಂತ ಹೇಳಿದರೆ, ಗೋ ಹೆಡ್ ಅಂತ ಹೇಳಿದರೆ ಅಲ್ಲಿ ಆರ್ಮಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಆರ್ಮಿ ಆಪರೇಷನ್ನಲ್ಲಿ ಸುಮಾರು 50 ಜನ ಸೇನಾ ಸಿಬ್ಬಂದಿ ಆಲ್ರೆಡಿ ಬಂದು ಮೊಕ್ಕಾಂ ಹೂಡಿದ್ದಾರೆ. ಇನ್ನೂ ಕೂಡ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ, ರೆಸ್ಕ್ಯೂ ಆಪರೇಷನ್. ಒಂದೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಆ ಲಾರಿ ಏನಿದೆ, ಆ ಲಾರಿ ಒಳಗಡೆ ಅರ್ಜುನ್ ಜೀವಂತವಾಗಿದ್ದಾನೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದರೆ ಆತನ ಮಡದಿ ಕಾಲ್ ಮಾಡಿದಾಗ ಅಲ್ಲಿ ಸ್ವಿಚ್ ಆನ್ ಆಗಿದ್ದು ಮತ್ತು ಆಫ್ ಆಗಿದ್ದು ಗೊತ್ತಾಗಿರೋದ್ರಿಂದಾಗಿ ಆತ ಬದುಕಿದ್ದಾನೆ ಅನ್ನುವ ಸೂಕ್ಷ್ಮತೆ ಸಿಕ್ಕಿದೆ. ಈ ಕಾರಣದಿಂದ ಪ್ರತಿ ಮಿನಿಟ್ ಕೂಡ ವೇಸ್ಟ್ ಮಾಡದೆ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಆರ್ಮಿ ತಂಡ ಅಲ್ಲಿ ಬಂದಿದ್ದು ಇನ್ನೂ ಕೂಡ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಆರ್ಮಿ ಆಪರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಯಾಕೆ ಡಿಲೇ ಆಗ್ತಾ ಇದೆ? ಪ್ರತಿ 1 ಮಿನಿಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾಕೆ ಡಿಲೇ ನಾಗೇಂದ್ರ ಬಾಬು? ರಂಜಿತ್ ನೋಡಿ, ಕಳೆದ 3 ಗಂಟೆ ಆಗಿದೆ ಇಲ್ಲಿಗೆ ಆರ್ಮಿ ತಂಡ ಆಗಮಿಸಿ. ಆದ್ರೆ ಇನ್ನೂ ಕೂಡ ಅವ್ರಿಗೆ ಆರ್ಮಿಯ ಮೇಲಧಿಕಾರಿಗಳ ಆದೇಶ ಬಂದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ. ಇಲ್ಲಿಗೆ ಬಂದಿರುವಂತ ಆರ್ಮಿ ಹಿರಿಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ, ಅಂದ್ರೆ ಆರ್ಮಿ ಮೇಜರ್ ಇಲ್ಲಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕಿ ಯಾವ ಜಾಗದಲ್ಲಿ ಟ್ರಕ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವ ಭಾಗದಲ್ಲಿ ಅದು ಸಿಲ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮ್ಯಾಪಿಂಗ್ ಅನ್ನ ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಆ ಒಂದು ಆರ್ಮಿ ಸ್ಟಾಫ್ ನ ಮೂಲಕ ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ. ನಾವು ಕೂಡ ಈಗ ಸ್ಥಳದಲ್ಲೇ ಇದ್ದೀವಿ. ಸ್ಥಳದಲ್ಲಿ ಗಮನಿಸಬಹುದು ನೋಡಿ, ಈಗ ಈ ಒಂದು ನನ್ನ ಹಿಂಭಾಗದಲ್ಲಿ JCBಗಳ ಮೂಲಕ ಅದನ್ನ ಮಣ್ಣನ್ನ ತೆರವು ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ 3-4 JCBಗಳು ಅಲ್ಲಿ ಆ ಒಂದು ಮಣ್ಣನ್ನ ತೆರವುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಈಗ ಅಲ್ಲಿ ಆ ಒಂದು ಭಾಗದಲ್ಲಿ ಟ್ರಕ್ ಇತ್ತು ಅಂತೇನು ಹೇಳಲಾಗ್ತಾ ಇದೆ. ಆ ಭಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನೂ ಕೂಡ ಅಲ್ಲಿ ಇಲ್ಲ ಅನ್ನೋದು ಅವರ ಅನುಭವದ ಆಧಾರದ ಹೇಳಿದೆ. ಅದ್ರ ಅಧಿಕೃತವಾಗಿ ನಾವು ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ನಾವು ಇನ್ನೂ ಕೂಡ ಹುಡುಕಾಟವನ್ನ ಮುಂದುವರ್ಸಿದೀವಿ ಅಂತೇಳಿ. ಅರ್ಜುನ್ ಜೊತೆಗೆ ಇಲ್ಲಿನ ನೋಡಿ, ಇದೇ ಜಾಗದಲ್ಲಿ ಇದ್ದಂತ ಟೀ ಅಂಗಡಿ ಏನಿದೆ, ಆ ಟೀ ಅಂಗಡಿಯಲ್ಲಿ ಇದ್ದಂತ ಇಬ್ಬರು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಅವರಿಗೂ ಕೂಡ ನಾವು ಹುಡುಕಾಟವನ್ನ ನಡೆಸ್ತಾ ಇದ್ದೀವಿ, ಅದು ಮಾನವೀಯತೆ ದೃಷ್ಟಿಯಿಂದ ಅನ್ನುವ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಕೇರಳ ಸರ್ಕಾರ ಆದಷ್ಟು ಬೇಗ ಆರ್ಮಿ ಪಡೆಯನ್ನ ಕರೆದುಕೊಂಡು ಬಂದು ಆರ್ಮಿಯವರ ಮೂಲಕ ಅವರು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ ಅಂತೇಳಿ ಒಂದಷ್ಟು ಚೀಮಾರಿ ಹಾಕುವಂತ ಕೆಲಸವನ್ನ ಮಾಡಿತ್ತು ಕೇರಳ ಸರ್ಕಾರ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಎಲ್ಲರ ಸೇಫ್ಟಿನ ತಗೊಂಡು ನಾವು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ನಮಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರ ಜೀವ ಕೂಡ ಇಂಪಾರ್ಟೆಂಟ್. ಆ ಒಂದು ಹುಡುಕಾಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಪಕ್ಕದ ರಾಜ್ಯದವರೇ ಆಗಿದ್ದುಕೊಂಡು ಇಂತಹ ವಿಚಾರದಲ್ಲಿ ಅವರು ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ ಅನ್ನುವ ಮಾತುಗಳನ್ನ ಹೇಳಿದಲ್ಲದೆ ಒಂದಷ್ಟು ಉದಾಹರಣೆಗಳನ್ನ ಕೂಡ ಕೊಟ್ರು. ನಾವು ಬೇರೆ ರಾಜ್ಯಕ್ಕೆ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಅಲ್ಲಿ ನಮ್ಮ ಕನ್ನಡಿಗರು ಹೋಗಿ ಸಿಲ್ಕೊಂಡಾಗ ನಾವು ಖುದ್ದು ಅಲ್ಲಿ ಹೋಗ್ತೀವಿ, ಅಲ್ಲಿನ ಸ್ಥಳೀಯ ಸರ್ಕಾರ ಜೊತೆ ಕೈ ಜೋಡಿಸಿ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಕೇರಳ ಸರ್ಕಾರ ಆ ಒಂದು ಕೆಲಸಕ್ಕೆ ಮುಂದಾಗ್ತಿಲ್ಲ ಅನ್ನುವ ಮಾತನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ರು. ಹಾಗಾಗಿ ಆರ್ಮಿ ಪಡೆಯನ್ನ ಕರ್ಸ್ಕೊಂಡ್ ಬಂದಾರೆ. ನೋಡಿ, ಈಗ ಆ ಒಂದು ಭಾಗದಲ್ಲಿ ನೋಡಿ, ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಅದನ್ನ ತೋರ್ಸೋದಕ್ಕೆ. ಅಲ್ಲಿ ಎಲ್ಲೋ ಜಾಕೆಟ್ ಗಳನ್ನ ಹಾಕೊಂಡು ನೋಡಿ, ಒಂದ್ ಕಡೆ
SDRF ಟೀಮ್ ನಡ್ಕೊಂಡ್ ಬರ್ತಾರೆ. ಅವರ ಪಕ್ಕದಲ್ಲೇ ಎಲ್ಲೋ ಜಾಕೆಟ್ ಗಳನ್ನ ಹಾಕೊಂಡಿರುವಂತವ್ರು ಆರ್ಮಿ ಪಡೆ. ಅವರು ರಿವರ್ ರಾಫ್ಟಿಂಗ್ ಎಕ್ಸ್ಪರ್ಟ್ ಗಳು. ಒಂದು ತಂಡ ನದಿಯಲ್ಲಿ ಹುಡುಕಾಟವನ್ನು ನಡೆಸಿದ್ರೆ ಮತ್ತೊಂದು ತಂಡ ಈ ಗುಡ್ಡಗಳ ಮಧ್ಯಭಾಗಕ್ಕೆ ತೆರಳಿ ಅಲ್ಲಿ ಅವರು ಹುಡುಕಾಡುವಂತ ಕೆಲಸ ಕೂಡ ಮಾಡಿದ್ರೆ ಅಧಿಕಾರಿಗಳ ಆದೇಶಕ್ಕೋಸ್ಕರ ಕಾದು ನಿಂತಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು. ಕುಸಿದ ಜಾಗದಲ್ಲಿ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸ್ಥಳವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿದ್ದಾರೆ. ಯಾರ್ಯಾರು ಮೃತಪಟ್ಟಿದ್ದಾರೆ, ಗುಡ್ಡ ಕುಸಿದು ಮೃತಪಟ್ಟವರ ಕುಟುಂಬಗಳೇನಿದ್ದಾವೆ ಆ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 7 ಮೃತದೇಹಗಳ ಪೈಕಿ ಈಗ 3 ಮೃತದೇಹಗಳು ಇನ್ನೂ ಕೂಡ ದೊರಕಬೇಕಿದೆ. SDRF 44, NDRF 24, ಆರ್ಮಿಯ 44 ಸಿಬ್ಬಂದಿ ಅಲ್ಲಿದ್ದಾರೆ. ನದಿಯ ಬದಿಯಲ್ಲೂ ಕೂಡ ಸ್ಕ್ಯಾನ್ ಮಾಡಲು ತಿಳಿಸಿದ್ದೇನೆ. ರೆಸ್ಕ್ಯೂ ನಡೆದ ಬಳಿಕ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ CM ಏನು ಹೇಳಿದ್ದಾರೆ, ವಿಸಿಟ್ ಮಾಡಿ. SDRF ನಿಂದ 44 ಜನ ಮತ್ತು NDRF ನಿಂದ 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಸಾವನ್ನಪ್ಪಿದ್ದಾರೆ ಇದರಿಂದ, ಲ್ಯಾಂಡ್ ಸ್ಲೈಡಿಂದ. ಅವರಿಗೆ 5,000 ರೂಪಾಯಿ 5 ಲಕ್ಷ ಪರಿಹಾರ, 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಾಗಿದೆ. ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋತಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ. ಶಿರೂರಿನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ SDRF, NDRF ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಅಗ್ನಿಶಾಮಕ ಇಲಾಖೆ, ಪೊಲೀಸ್, ಕಂದಾಯ ಇಲಾಖೆ ಎಲ್ಲರೂ ಸಹ ಸೇರಿ ಸತತವಾಗಿ ಘಟನೆ ನಡೆದ ದಿನದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ಗುಡ್ಡ ಕುಸಿತ ಆಗಿರುವಂಥದ್ದು ಮುಕ್ಕಾಲು ಪಾಲು ನದಿಗೆ ಬಿದ್ದಿದೆ. ಸ್ವಲ್ಪ ಭಾಗ ಏನು ರಸ್ತೆಯ ಮೇಲೆ ನಿಂತಿತ್ತು, ಅದನ್ನು ಕಳೆದ 4-5 ದಿನಗಳ ಕಾರ್ಯಾಚರಣೆಯಿಂದ ರಸ್ತೆಯ ಮೇಲೆ ಬಿದ್ದಿದ್ದಂಥ ಕುಸಿದ ಮಣ್ಣನ್ನು ಬಹುತೇಕವಾಗಿ 98% ಅಷ್ಟು ತೆಗೆದಿದ್ದೇವೆ. ನದಿಗೆ ಬಿದ್ದಿರುವಂಥ ಪೋರ್ಷನ್ನಲ್ಲಿ ಸಾಕಷ್ಟು ಮಣ್ಣು ನದಿಗೆ ಸೇರಿದೆ. ನದಿಯ ಕೆಳಗಡೆನೂ ಕೂಡ ಒಂದು ಪರ್ವತದ ರೀತಿಯಲ್ಲಿ ಕುಸಿತ ಆದಂಥ ಮಣ್ಣು ನದಿಯಲ್ಲಿ ಇದೆ. ಸೊ ಈಗ ಅದರಲ್ಲಿ ಕೂಡ ನಾವು ನೇವಿಯವರಿಗೆ ಮತ್ತು NDRF, SDRF, ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲಿ ಏನಾದರೂ ಶಿರೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇರಳ ಮೂಲದ ಲಾರಿ ಚಾಲಕ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ಆತ ಬದುಕಿದ್ದಾನೆ, ಜೀವನ್ಮರಣ ಹೋರಾಟ ಮಾಡುತ್ತಿದ್ದಾನೆ ಅನ್ನುವ ಮಾಹಿತಿ ಸಿಕ್ಕಿರೋದ್ರಿಂದಾಗಿ ಆರ್ಮಿ ಕೂಡ ಆತನ ರಕ್ಷಣೆಗೆ ಎಂಟ್ರಿ ಆಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ತೆರವುಗೊಳಿಸುತ್ತಿರುವ ಹಿಟಾಚಿ. ಸುಮಾರು 7-8 JCBಗಳಿಂದ ಮಣ್ಣು ಎತ್ತುವ ಕಾರ್ಯಾಚರಣೆ. ಲೋಡ್ಗಟ್ಟಲೆ ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸ. ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ ಸೈನ್ಯ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ದೊಡ್ಡದಾದಂಥ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಶಿರೂರಿನಲ್ಲಿ 6ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ರಕ್ಷಣೆಗೆ ಹರಸಾಹಸ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್.
ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆ ಒಂದು ಗುಡ್ಡ ಕುಸಿದು ಅವಾಂತರಗಳ ಮಾಲೆಯನ್ನೇ ಸೃಷ್ಟಿಸಿದೆ. ಕೆಸರು ಮಿಶ್ರಿತ ಮಣ್ಣಿನ ಅಡಿ ಸಿಲುಕಿರುವ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲೂ ಹಿಟಾಚಿ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತಿದೆ. ಗಂಗಾವಳಿ ನದಿಯಲ್ಲೂ ಬೋಟ್ ಮೂಲಕ ಸಿಬ್ಬಂದಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಅದು ನೋಡ್ತಾ ಇರ್ಬೋದು, ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ನಾವಿದ್ದೇವೆ. ಕಳೆದ 6 ದಿನಗಳಿಂದ ಇಲ್ಲಿನ ಗಂಗಾವಳಿ ನದಿಯಲ್ಲಿ ಅಂದರೆ ನಾಪತ್ತೆ ಆದವರ ಶೋಧ ಕಾರ್ಯವನ್ನು ಸಂಬಂಧಪಟ್ಟ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಶಿರೂರಿನ ಗುಡ್ಡ ಕುಸಿತದ ನಂತರ ಇಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿರುವುದೆಂಬ ಶಿರೂರು ಬಳಿ ಗುಡ್ಡ ಕುಸಿದು ದುರಂತದಲ್ಲಿ ನಾಪತ್ತೆಯಾದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. ಗೋಕರ್ಣ ಸಮೀಪದ ಗಂಗೆಕೊಳ್ಳದ ಯುವಕನಿಗಾಗಿ ಅವರ ತಾಯಿ ಠಾಣೆ ಮೆಟ್ಟಿಲೇರಿದ್ದಾರೆ. 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ. ಅತ್ತ ಲಾರಿ ಚಾಲಕ ಅರ್ಜುನ್ ಮಣ್ಣಿನ ಅಡಿ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇತ್ತ ಗುಡ್ಡ ಕುಸಿತದಿಂದ 7 ದಿನಗಳಿಂದ ಇತರ ಲಾರಿ ಚಾಲಕರು ಗೋಳಾಡುತ್ತಿದ್ದಾರೆ. ಹೇಗಾದರೂ ಮಾಡಿ ನಮ್ಮನ್ನ ಕಳುಹಿಸಿಕೊಡಿ ಅಂತ ಮನವಿ ಮಾಡುತ್ತಿದ್ದಾರೆ. ಅಲ್ಲೆಲ್ಲ ತಗ್ಗದಿ ಬಿದ್ದಾವೆ ಸರ್, ಹಿಂಗಾಗಿ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್. ಅಲ್ಲಿ ನೀವು 7 ದಿನ ಆಯ್ತಾ? ಇಲ್ಲಿಂದ ಎಲ್ಲಿ ಹೋಗ್ಬೇಕಿತ್ತು? 6 ದಿನ ಆಯ್ತು ಸರ್. ಎಲ್ಲಿ ಹೋಗ್ಬೇಕಿತ್ತು ನೀವು? ಕಾಸರಗೋಡು ಗೋಶಾಲೆ. ಎಲ್ಲಿಂದ ಬಂದಿರೋದು? ನಾವು ಯಾದವಾಡದಿಂದ ಬಂದೀವಿ ಸರ್, ಬೆಳಗಾಂ ಡಿಸ್ಟಿಕ್. ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರಗಳಲ್ಲಿ ಉಳುವರೆ ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಮೂರಾಬಟ್ಟೆ ಆಗಿದೆ. ವರುಣ ದೇವನಿಗೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.